ನೋಡಿ ಹೆಂಗಿದೆ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಕಾಣಿಸುತ್ತಲ್ಲ, ನಿಮಗೆ ತುಂಬ ಕಷ್ಟ ಆಗುತ್ತೆ ಈ ಥರ ದಾರಿಯಲ್ಲಿ. ಸರಿನಾ? ನಿಮಗೆ ಇಲ್ಲಿ ಈ ಥರ ಅಂಗಡಿಗಳು ಸಿಗುತ್ತೆ. ಸೊ ಟ್ರೆಕ್ಕಿಂಗಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ, ಇನ್ ಕೇಸ್ ನಿಮಗೆ ಸುಸ್ತಾದರೆ ಇಂಥಲ್ಲಿ ಏನಾದರೂ ಬೈ ಮಾಡ್ಕೋಬೋದು. ಫಸ್ಟು ಇವತ್ತು ಸ್ಯಾಟರ್ಡೆಯಿಂದ ಹೆಂಗೆ ಹೋಗ್ಬೇಕು ಈ ಕಡುದಾದ ದಾರಿಯಲ್ಲಿ, ಬಿದ್ದರೆ ಹೋಯ್ತು. ಬಟ್ ಇಲ್ಲೇನು ಸೇಫ್ಟಿ ಇಲ್ಲ, ಸೀರಿಯಸ್ಲಿ ಕಾಲು ಟ್ವಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಕಡೆ ಎಲ್ಲ ಏನಾದರೂ ಬಂದರೆ ನೀವು ನೋಡ್ಕೊಂಡು ಬರಬೇಕಾಗುತ್ತೆ, ಓಕೆ. ಬಟ್ ನಾನು ತೋರಿಸ್ತಾಯಿದ್ದೀನಿ, ಇದು ರೈಲಿಂಗ್ಸ್. ಈ ರೈಲಿಂಗ್ಸ್ ಇಟ್ಕೊಂಡು ಹತ್ಕೊಂಡು ಬನ್ನಿ. ಸೊ ರೆಸ್ಟ್ ಮಾಡಬೇಕಂತಲೇ ಪಾಯಿಂಟ್ಗಳಿದೆ. ಇಲ್ಲಿ ಏನಾದರೂ ಬೈ ಮಾಡಬೇಕಂದ್ರೆ ಬೈ ಮಾಡಿ. ಸೊ ಇದು ವಿಲೇಜ್, ನಾವು ಬಂದಿರೋ ದಾರಿ. ಹಿಂದೆ ನೋಡಬಾರ್ದು, ಮುಂದೆ ನೋಡ್ಕೊಂಡು ಹೋಗ್ತಾ ಇರಬೇಕು, ಇಷ್ಟೇ ಜೀವನ. ಆ ತುದಿಗೆ ಹೋಗ್ತಾಯಿದ್ದೀವಿ ಇವಾಗ ನಾವು. ನೀವು ನೋಡ್ತಾ ಇರ್ಬೋದು, ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇದೇ ಆ ತುದಿ, ಓಕೆ. ಕಾಣಿಸ್ತಾ ಇರಬೇಕು, ಜನಗಳೆಲ್ಲ ನಿಂತಿದ್ದಾರೆ. ಸೊ ಈ ತುದಿಗೆ ಹೋಗ್ತಾ ಇರೋದು. ಇದು ನಾರ್ಮಲ್ ಥಿಂಗ್ಸ್ ಅಲ್ಲ ಬ್ರೋ, ಇಷ್ಟೆಲ್ಲ ಕಷ್ಟಪಡಬೇಕು. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಇಲ್ವೋ ಗೊತ್ತಿಲ್ಲ. ಬಟ್ ನೇಚರ್ ಅಂತೂ ಬ್ಯೂಟಿಫುಲ್. ಸೊ ನೀವು ಈ ಸಿನರೀಸ್ನ ಎಂಜಾಯ್ ಮಾಡ್ತಾಯಿರಿ. ಸೊ ಯಾವಾಗಲೂ ಬರೋಕ್ಕೆ ಹೋಗ್ಬೇಡಿ, ವೀಕ್ಲಿ ಒಂದು ಸಾರಿ ಆದರೂ ಬನ್ನಿ. ಅಟ್ಲೀಸ್ಟ್ ಇದು ನಿಮ್ಮ ನಿಯರ್ ಬೈ ಇದೆ. ಸೊ ಕೆಲಸದ ಒತ್ತಡ ಒಂದು ಸ್ವಲ್ಪ ನಿಮಗೆ ದೂರ ಆಗ್ಬೋದು ಟ್ರೆಕ್ಕಿಂಗ್ ಮಾಡೋದ್ರಿಂದ. ಇದು ಎಲ್ತಿಗೂ ಬೆನಿಫಿಟ್ಸ್ ಇದೆ ಆ್ಯಂಡ್ ದೇವರಿಗೂ ಈಸಿಯಾಗಿ ಹತ್ರ ಆಗ್ತೀರ. ಯಾಕೆ ಹೇಳಿ, ನನ್ನ ಭಕ್ತ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಬರ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ದೇವರೇ ಇಂಪ್ರೆಸ್ ಆಗ್ತಾನೆ ಗೊತ್ತಿಲ್ಲ. ಸೊ ಇದು ನೋಡಿದರೆ ಕಡಿದಾದ ದಾರಿಯಲ್ಲಿ ನಮ್ಮ ಪಯಣ ಮುಂದೆ ಬರ್ತಿದೆ, ಅನ್ಸ್ಟಾಪಬಲ್. ಸೊ ನಾವು ಅನ್ಸ್ಟಾಪಬಲ್ ಆಗಿ ನಡೀತಾ ಹೋಗ್ತಾಯಿದ್ದೀವಿ. ಇಲ್ಲೇನೋ ಕಾಣಿಸ್ತಾ ಇದೆಯಲ್ಲ. ಸೊ ಯಾರೇ ಬರಲಿ ಯಾರೇ ಬಿಡಲಿ, ನಾನು ಹೋಗುವ ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಕಾಣಿಸ್ತಾ ಇದೆಯಲ್ಲ, ಈ ಕಡಿದಾದ ದಾರಿಯಲ್ಲಿ. ಓಕೆ, ಕೊನೆಗೂ ಇವರೆಲ್ಲ ಟ್ರೆಕ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇವ್ರಿಗೆ ಯಾವ ಥರ ಫೀಲಿಂಗ್ ಇತ್ತು ಕೇಳೋಣ. ಸೊ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ನನಗೂ ಗೊತ್ತಿಲ್ಲ. ಇನ್ನೂ ಎಷ್ಟಿದೆ ಇವಾಗ ಎಷ್ಟು ಬಂದಿದ್ರೆ ಅದ್ರ 2ರಷ್ಟು. ಓಕೆ, 2ರಷ್ಟಿದೆ ಅಂತ ನೋಡಿ. ಇವ್ರದ್ದು ಎನರ್ಜಿ ಇನ್ನೂ ಖಾಲಿ ಆಗಿಲ್ಲಪ್ಪ, ನಮ್ಮದು ಮಾತ್ರ ಖಾಲಿಯಾಗಿದೆ. ಆದರೆ ನಿಲ್ಲಕ್ಕೂ ಆಗ್ತಾಯಿಲ್ಲ ಇವ್ರು ನೋಡಿ. ಓಕೆ, ಬಂದಿದ್ದಾಯಿತು. ಸೊ ಹೊರಡ್ತಾಯಿದ್ದೀವಿ. ಓಕೆ, ಸ್ಟೆಪ್ ಬೈ ಈ ಥರ ಅಂಗಡಿಗಳು ಸಿಗ್ತಾನೆ ಇರ್ತದೆ ನಿಮಗೆ. ಯಾಕಂದರೆ ಜನಗಳಿಗೆ ಬಾಯಾರಿಕೆ ಆಗುತ್ತೆ, ತಿನ್ನೋಕ್ಕೆ ತಿಂಡಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಬಂದು ಇಲ್ಲಿ ಮಾಡ್ತಾರೆ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಸೀರಿಯಸ್ಲಿ. ಸೊ ಇದು ರೆಸ್ಟ್ ಪಾಯಿಂಟು. ಓಕೆ, ಫೈನಲಿ ಇದು ನಾನು ತೊಗೊತಿರೋದು ಬ್ರೇಕ್, ಟೇಕ್ ಎ ಶಾರ್ಟ್ ಬ್ರೇಕ್. ಕೊನೆಗೆ ಹೇಳಿದ್ನಲ್ಲ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು. ಸುಸ್ತಾಗಿದೆ ಅಂದರೆ ಇವಾಗ ಈ ಥರ ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ಅಣ್ಣ ಏನಿದೆ ಇವರು ಏನು ತೊಗೊತಾರೆ? ಮಜ್ಜಿಗೆ ತೊಗೊತಾ ಇದ್ದೀವಿ. ನೆಲ್ಲಿಕಾಯಿ ಇದೆ, ಕಲ್ಲಂಗಡಿ ಇದೆ. ಅಂಥ ದೇವರು ಬಂದಂಗೆ ಬಂದಿದ್ದಾರೆ ಅವರು ಈ ಬೆಟ್ಟದಲ್ಲಿ. ಓಕೆ, ಇದು 2 ಮಜ್ಜಿಗೆ ಕೊಡಿ ನಮಗೆ. ಆದರೆ ಇಲ್ಲಿ ಅವ್ರು ಕಷ್ಟಪಟ್ಟಿರ್ತಾರೆ, ಆ ರೆಸ್ಟ್ 1 ಡಬಲ್ ಇರುತ್ತೆ. ಇಲ್ಲಿ ಬಂದೆ, ಇದು ರೆಸ್ಟಿಂಗ್ ಪಾಯಿಂಟು. ಇದು ಶನಿವಾರ ಆಗಿರೋದ್ರಿಂದ ಜಾಸ್ತಿ ಈ ಥರ ಅಂಗಡಿ ಇಲ್ಲ, ಭಾನುವಾರ ಜಾಸ್ತಿ ಇರುತ್ತೆ. ನೀವು ಬಂದ್ರೂ ತೊಂದರೆ ಇಲ್ಲ, ಬಟ್ ಪ್ಲ್ಯಾನ್ ಮಾಡಿ ಬನ್ನಿ, ಭಾನುವಾರನೇ ಬನ್ನಿ. ಥ್ಯಾಂಕ್ ಯು. ಕೊನೆಗೆ ಬಂದುಬಿಟ್ಟಿದ್ದೀವಿ. ಒಣಕಲ್ಲು ತೀರ್ಥ ಅಂತ ಹೇಳ್ಬಿಟ್ಟು, ಒಣಕಲ್ಲು ಪುಣ್ಯ ತೀರ್ಥ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅವ್ರು. ಕಾಣಿಸ್ತಾ ಇರ್ಬೋದು ನಿಮಗೆ. ಓಕೆ, ಸೊ ಕೊನೆಗೂ ಈ ಬೆಟ್ಟದ ಕೆಳಗಡೆ ನೀರು ಸಿಕ್ಕೋದು ನಿಮಗೆ. ಇದೇ ಒಣಕಲ್ಲು ತೀರ್ಥ, ಒಣಕಲ್ಲು ಪುಣ್ಯ ತೀರ್ಥ ಅಂತ ಬೋರ್ಡ್ ಹಾಕಿದಾರಲ್ಲ ಇದೆ. ಸೊ ಇದ್ರ ಒಳಗಡೆ ಹೋಗಬೇಕು, ಬಟ್ ಇವಾಗಲ್ಲ, ಇನ್ನೂ ಟೈಮ್ ಇದೆ. ನಾವಿನ್ನೂ ಟ್ರಕ್ಕಿಂಗೇ ಕಂಪ್ಲೀಟ್ ಮಾಡಿಲ್ಲ. ಟ್ರಕ್ಕಿಂಗ್ ಕಂಪ್ಲೀಟ್ ಆದಮೇಲೆ ಇದ್ರ ಒಳಗಡೆ ಹೋಗ್ತೀವಿ. ನೋಡ್ತಾಯಿರಿ. ಸೊ ಇದು ಕಡಿದಾದ ಮಧ್ಯದಲ್ಲಿ ಕಣಿವೆ ದಾರಿಯಲ್ಲಿ ಕವಲು ದಾರಿ ಅಂತ ಹೇಳ್ತೀರಲ್ಲ, ಇದೇ ಕವಲು ದಾರಿ. ಸೊ ಇನ್ನೂ ಅಲ್ಲಿದೆ ನಮ್ಮದು. ಓಕೆ, ನಮ್ದು ಇನ್ನೂ ಅಲ್ಲಿದೆ ಅಂದರೆ ಇನ್ನೂ ಟೈಮ್ ತೊಗೊತದೆ. ಸೊ ಅಂಟಿಲ್ ದೆನ್ ಸ್ಟೇಟ್ ವಾಚ್ ಎಕ್ಸ್ಪ್ಲೋರ್ ಎಬಿಟಿ. ಸೊ ಹಿಂಗೆ ಅಡ್ವೆಂಚರಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ನಿಮಗೋಸ್ಕರ ಇನ್ನೂ ತೋರಿಸ್ತಾ ಇರ್ತೀನಿ. ನೀವು ಮಾತ್ರ ಮಿಸ್ ಮಾಡಿದೆ ನೋಡ್ತಾಯಿರಿ. ಓಕೆ, ಬಂದಿದ್ದು ಬಟ್ ಗಿಡಗಳೇ ಇಲ್ಲ ಅಂದಿದ್ರೆ. ಸೊ ಅದಕ್ಕೆ ಹೇಳೋದು ನಾನು ಇದರಿಂದ ಒಂದು ಸಂದೇಶ ಏನಂತ ಹೇಳ್ತೀನಿ ಅಂದರೆ, ಗಿಡ ಬೆಳೆಸಿ ನಾಡು ಉಳಿಸಿ, ಒಂದು ಗಿಡನಾದರೂ ನೆಡೆಸಿ. ಓಕೆ,
ಅದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬಂದಿರುವಂಥ ಜಾಗ ಕಣಿವೆ ಮಧ್ಯೆ ನೋಡ್ತಾ ಇದ್ದೀರ. ಅವರು ಅರ್ಚಕರು ಅವ್ರು ಮಾತ್ರ ಬೆಳಗ್ಗೆ ಬರ್ತಾರೆ, ಅವ್ರು ಬಂದು ಪೂಜೆ ಮಾಡ್ತಾರೆ ನೋಡಿ. ಅವರು ಡೈಲಿ ಬರ್ತಾರೆ ಅಂದರೆ ಇದು ಮಾತಾ ಗಂಗಾ ಪರಮೇಶ್ವರಿ ಸನ್ನಿಧಾನ. ಸೊ ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ಬೇಕು ಮುಂದೆ. ಸೊ ಇದು ಕಾಣಿಸ್ತದಲ್ಲ, ಹಿಂಗಿದೆ ಕಡಿದಾದ ದಾರಿ ಕಾಣಿಸ್ತದೆ. ನಾವು ಇನ್ನೂ ಹೋಗಬೇಕಾಗಿರೋದು ಬೇರೆ ಇದೆ. ಓಕೆ, ಸೊ ಇನ್ನೊಂದು ಹಾಗೇನು ಮತ್ತೊಂದು ಪಾಯಿಂಟ್ ಬಂತ ನಮಗೆ. ಇವಾಗ ಎಲ್ಲಿ ರೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಏನಾದ್ರು ತಿಂಡಿ ತಗೊಳ್ಬೋದು. ಸರಿನಾ? ಏನಾದ್ರು ಶಿವಗಂಗೆ ಅಂದರೆ ಟ್ರಕ್ಕಿಂಗ್ಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಈ ಥರ ಎಲ್ಲನೂ ತಿಂಡಿ ಜ್ಯೂಸು ಮತ್ತೊಂದು ಸಿಗುತ್ತೆ, ಕಾಣಿಸ್ತದಲ್ಲ. ಸೊ ನೀವು ಇಲ್ಲಿ ಬಂದರೆ ಏನು ಬೇಕಾದ್ರೆ ಬೈ ಮಾಡ್ಕೋಬೋದು, ರೆಸ್ಟ್ ಇದೆ, ನಿಮಗೆ ರೆಸ್ಟ್ ಮಾಡ್ಬೋದು. ಓಕೆ, ಸೊ ನನಗೆ ಇವಾಗ ರೆಸ್ಟ್ ಮಾಡಿ ಸಾಕಾಗಿದೆ, ನಾನಿನ್ನು ಓಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಜನಗಳು ಆಲ್ರೆಡಿ ಟ್ರೆಕ್ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ನಾವು ಇನ್ನು ಈ ಕಣಿವೆ ದಾರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಕಾಣಿಸುತ್ತಲ್ಲ ನಿಮ್ಗೆ ಯಾವ ಥರ ಕಡಿದಾದ ದಾರಿ ಇದೆ ಅಂತ. ಓಕೆ, ಸೊ ನಾನು ಈ ಥರ ಜೋಸಲ್ಲಿ ಹೋಗ್ತೀನಿ ಅಂದರೆ ಎಲ್ಲ ನಿಮ್ಮ ಆಶೀರ್ವಾದದಿಂದ. ಯಾಕೆ ಹೇಳಿ, ನಾನು ಐ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನೀವು ಮಿಸ್ ಮಾಡದೇ ಇರಿ ಈ ಮೂಮೆಂಟ್ಸ್ನ. ಸಾಕು, ನಾನಂತೂ ಸುಸ್ತಾಗಿದ್ದೀನಿ, ಹೇಳೋಕ್ಕಾಗ್ತಾಯಿಲ್ಲ. ಬಟ್ ನಾನಂತೂ ಸೋಲು ಒಪ್ಕೊಳ್ಳೋದಿಲ್ಲ. ಇದು ಜಸ್ಟ್ ಸ್ಟಾರ್ಟಿಂಗ್ ಇರ್ಬೋದು, ಬಟ್ ಮುಂದೆ ಹೋಗ್ತೀನಿ ನೋಡಿ. ಇವಾಗ ಕಾಣಿಸ್ತದಲ್ಲ, ಅಲ್ಲಿಂದ ಬಂದಿದೆ, ಜನ ಬರ್ತಾಯಿದ್ದಾರೆ, ಕಾಣಿಸ್ತದೆ. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳ್ಕೊತಿದ್ದೀನಿ. ಸೊ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದೆ ನಡೀತೀನಿ.